ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಯಾವಾಗ ಗೆಲ್ತೀರಿ? ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ ಕೂಡ ನಾವು ಈಗಾಗಲೇ ಗೆದ್ದಿದ್ದೀವಿ. ಜನ ಏನು ತಮ್ಮ ತಮ್ಮ ಹಿಂದೆ ಹಿಂದೆ ಏನು ಮಾತಾಡ್ತಾರೆ ಅದ್ರ ಪ್ರಕಾರ ಮನಸ್ಸು ಮಾತ್ರ ಕಾಂಗ್ರೆಸ್ದಲ್ಲಿ, ದೇಹ ಮಾತ್ರ ಬಿಜೆಪಿ. ಇಲ್ಲ, ನಾವು ಯಾವತ್ತೂ ಕಾಂಗ್ರೆಸ್ದಾಗ ಇಲ್ಲೇ ಇಲ್ಲ. ನಾನು ಹುಟ್ಟುವುದಾಗ ಕಾಂಗ್ರೆಸ್ಸಿನ ವಿರೋಧಿಯಾಗಿ. ಬಸವನ ಬಾಗೇವಾಡಿ ಮತಕ್ಷೇತ್ರ ಬಿಜೆಪಿ ಭದ್ರಕೋಟೆ ಆಗಿತ್ತು, ಈಗ ಛಿದ್ರ ಆಗಿಬಿಟ್ಟಿದೆ. ಛಿದ್ರ ಅಂದ್ರೆ ಏನು ಅವು ಜನ ಹಿಂಗಿರ್ತೈತಲ್ರಿ, ಒಮ್ಮೆ ಏನಾಕತ್ತಂತಂದ್ರೆ ಈಗ ಒಮ್ಮೆ ನೋಡಿರ್ತಾರೆ ಹೊಸಬ್ರು ನೋಡ್ಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ಪಕ್ಷ ಎಲ್ಲ ಇದ್ರೊಳಗೂ ಇರ್ತೈತಿ, ಎಲ್ಲ ಕ್ಷೇತ್ರದಾಗ. ಬೆಳ್ಳುಬೇವು ರಾಜಕಾರಣ ಅಂತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಂಕ್ರಾಜ್ ಅವರು ರಾಜಕೀಯಕ್ಕೆ ಬಂದರು. ಹಂಗೆ ಏನಿಲ್ಲ, ಆ ರೀತಿ ಏನಿಲ್ಲ. ಕೆಲವೊಬ್ರು ವ್ಯಾಖ್ಯಾನ ಆ ರೀತಿ ಮಾಡ್ತಾರೆ. ಆಮೇಲೆ ನಾನು ಮೊದಲು ವಾಜಪೇಯಿ ಅವರ ಮತ್ತು ಅಡ್ವಾಣಿ ಅವರು ಇವರಿಬ್ಬರು ನನಗೆ ಆದರಣೀಯವಾಗಿ ನಾನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ನನಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ರಾಮಕೃಷ್ಣ ಹೆಗಡೆ ಅವರು ಕೂಡ ನನ್ನ ಅಚ್ಚುಮೆಚ್ಚಿನ ನಾಯಕರು. 94 MLA ಕ್ಯಾಂಡಿಡೇಟ. ಯಾಕೆ ನೀವು ತಮ್ಮ ಮುಂದೆ 2 ಸಲ ನಿಂತಾಗ ಯಾಕೆ ನೀವು ತಮ್ಮ ಟಿಕೆಟ್ ಹಾಕಕ್ಕೆ ಆಗಲಿಲ್ಲ? ಅದೇ ನಾವು ಇವರು ಬೆಳ್ಳುಬೇವ್ರು ಬಂದರು ನಮ್ಮ ಪಕ್ಷಕ್ಕೆ. ಬಂದದ್ನಾಗ ಅವ್ರು ನಮ್ಕಿನ ಸೀನಿಯರ್ ಓಡ ನೀರಾವರಿ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೀನಿ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಚಾರ ವೇಳೆಯಲ್ಲಿ ನಾನು ಹೇಳಿದ್ದೆ. ಅದರಂಗೆ ನನಗೆ ಅಧಿಕಾರ ಸಿಗಲಿಲ್ಲ. ಬಟ್ ಸಿಗಲಿಲ್ಲದ್ರೂ ಕೂಡ ನಾನು ಮುಳವಾಡ ಯತ್ನೀರವರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡಿದ್ವಿ. ಬಿಜಾಪುರದಲ್ಲಿ ಬಸವನಗೌಡರ ಜೊತೆಯಲ್ಲಿ ಕೂಡಿ ಹೋರಾಟ ಮಾಡಿದ್ವಿ. ಪಕ್ಷದ ನೀವು ಸೀನಿಯರ್ ಅಲ್ಲ? ಪಕ್ಷದ ಸೀನಿಯರ್ ಇದ್ದರೂ ಕೂಡ ಅವರು ನಮ್ಮ ಮನೆಯಲ್ಲೇ ನಮ್ಮ ತಂದೆ ಸಮಾನರು. ನಾವೆಲ್ಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವರೆಲ್ಲ ಮಂಡಲ ಪ್ರಧಾನರಾಗಿ ಕೆಲಸ ಮಾಡಿದ್ರು, ಅನುಭವಿಸಿದ್ರು. ನಾವು ಹೇಳಿದ್ವಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ, ನೀವು ಈಗ ಬೆಳ್ಳುಬೇವರಿಗೆ ಟಿಕೆಟ್ ಕೊಡ್ರಿ, ನಾವು ಆರಿಸಿ ಬರಲಿಲ್ಲ ಅಂದ್ರೆ ನಿಮ್ಮ ಮಾರಿನ ನೋಡಂಗಿಲ್ಲ, ನಿಮ್ಮ ಟ್ಯಾಕು ಬರೋಂಗಿಲ್ಲ. ನೀವು ನಿಮ್ಮ ಅವ್ರ ಟಿಕೆಟ್ ಬಿಟ್ಟು ಕೊಟ್ಟರೆ ಪಟ್ಟು ಹಿಡಿದ್ರೆ ನೀವು MLA ಆಗಿ ಇರ್ತೀರಿ. ಆ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ನಮ್ಮ ಸ್ನೇಹಿತರೆಲ್ಲ MLA ಆಗಿದ್ದಾರೆ. ನಾವು ಯುವ ಮೋರ್ಚಾದಾಗ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ಬಸವನಗೌಡ ಇಲೆಕ್ಷನ್ ಕೂಡ ಸಾಕಷ್ಟು ನಾವು MP ಇದ್ದಾಗ ಭಾಳ ಮಾಡಿದ್ವಿ. ಅವ್ರ ಹೋರಾಟದಲ್ಲಿ ನಾವು ಸತತವಾಗಿ ಭಾಗವಹಿಸಿ ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ. ಬಸವನ ಬಾಗೇವಾಡಿ ಮತಕ್ಷೇತ್ರದ ರಾಜಕಾರಣದ ಮಾಸ್ಟರ್ ಮೈಂಡ್ ಅಂದರೆ ಹೆಗಡೆ ಒಂದು ಮಾತು. ಏನಿಲ್ಲ, ನನಗೆ ನಾನು ಮತ್ತೊಬ್ಬರು ಲೀಡರ್ ಮಾಡೋದ್ರಲ್ಲಿ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಕೆಲಸ. BS ಪಾಟೀಲ್ ಮುನುಗುಳಿ ಅವರು ಸಾಕಷ್ಟು 5-6 ಸಲ ಇಲ್ಲಿ ಶಾಸಕರಾಗಿ ಒಂದು ಪ್ರತಿಷ್ಠಿತ ಮಣಿತನದವರು. ಅವರು ಸೋಲಿಲ್ಲದ ಸರ್ದಾರ್ ಅನ್ನಿಸ್ಕೊಂಡಿದ್ರು. ನಮಗೆಲ್ಲರೂ ಅಪಹಾಸ್ಯ ಮಾಡೋರು. ಏನು ನೀವು BS ಪಾಟೀಲ್ ಮುನುಗುಳಿ ಅವ್ರನ್ನ ಒಗಿಬೇಕಾದ್ರೆ ಅಷ್ಟು ಸರಳ ಇಲ್ಲ. ಕೋಲಾರದ ಹಳೆಯ BJP ಟೀಮ್ ಒಂದಾಗೋದು ಯಾವಾಗ? ಹಳಿ ಟೀಮ್ ಅಂತಂದ್ರೆ ಅವ್ರಿಗೆ ಅದೇ ಹೇಳಿದ್ವಲ್ಲ, ಈಗ ಹೋಸಲ ಸ್ವಲ್ಪ ಹಿಂಗಾಯ್ತು ಬಯಸ್ತಾರೆ, ಅದ್ರ ಪಕ್ಕ ನಾವೆಲ್ಲ ಹೋಗಿ. ತಾವು ಸಾಕಷ್ಟು ರಾಜಕಾರಣದ ಚಾಣಾಕ್ಷ ಅಂತ ಹೊಂದಿದ್ದವು. ಯಾಕೆ ಸರ್ ತಮ್ಮ ಜಿಲ್ಲಾಧ್ಯಕ್ಷ ಪಕ್ಷ ಜಿಲ್ಲಾಧ್ಯಕ್ಷ ಸ್ಥಾನ ಯಾಕೆ ಮಾಡಲಿಲ್ಲ ತಮ್ಮ? ಇಲ್ಲ, ವಕ್ತಾರರು ಮಾಡ್ಯಾರ. ಜಿಲ್ಲಾಧ್ಯಕ್ಷರು ಏನು ಅವರು ಈಗ ಪಕ್ಷ ಏನು ನಿರ್ಣಯ ತಗೋತಿರ್ತೈತೆ ನಾವು ಅದಕ್ಕೇನು ಮಾಡಕ್ಕೆ ಬರೋಂಗಿಲ್ಲ. ಪೇಂಟಿಂಗ್ ಬರೆಸಿ ಈ ಜಯಲಲಿತಾ ಆಮೇಲೆ ಮಮತಾ ಬ್ಯಾನರ್ಜಿ ಇವ್ರದ್ದೆಲ್ಲ ಹೆಸರು ಹಾಕಿದ್ರು. ಹಾಕಿ ಆ ಸರ್ಕಾರ ಬಂದಕ್ಕೆ ಅಷ್ಟೊಂದು ಇದು ಆವಾಗ ಸರಿಸುಮಾರು ನಾವು 17,000 ರೂಪಾಯಿ ಖರ್ಚು ಮಾಡಿದ್ವಿ. ಆವಾಗಿನ ಕಾಲದಾಗ ಚರಂತಿ ಮಠವ್ರನ್ನ ಕರೆಸಿದ್ವಿ, ಬಸವನಗೌಡ್ರನ್ನ ಕರೆಸಿದ್ವಿ. ಕರೆಸಿ ಫಂಕ್ಷನ್ ಮಾಡಿ, ಅಗಸಿ ಒಳಗೆ ಫಂಕ್ಷನ್ ಮಾಡಿ. ನೀವು ನಿಮ್ಮ ಶ್ರಮದಿಂದ ಸಾಕಷ್ಟು ಮಂದಿ MLA MP ಆಗಿ ಸಚಿವ ಸಹಿತ ಆಗಿದ್ದಾರೆ. ತಮ್ಮನ್ನು ರಾಜಕೀಯವಾಗಿ ಮೂಲ ಗುಂಪು ರಾಜಕಾರಣದಲ್ಲಿ ಇವು ಸ್ವಲ್ಪ ಇದ್ದೇ ಇರ್ತಾವ. ನಮಗೇನು ಅಸೂಯೆ ಅಸಮಾಧಾನ ಇಲ್ಲ. ಏನೋ ಜನ ನಮ್ಮನ್ನು ತಿರಸ್ಕಾರ ಮಾಡ್ಯಾರಪ್ಪ ಅಂತೇಳಿ ಅದು ಆಗ್ಬೇಕು. ಕೇಂದ್ರ ಸರ್ಕಾರದ್ದು ಅದು ಜವಾಬ್ದಾರಿ ಐತೆ. ಅವರು ಕೂಡ ಅದನ್ನು ಹೊರಗೆ ಹೋಗೋಕೆ ಸ್ವಲ್ಪ ಬಿಡಬೇಕು. ಕಾರಣಾಂತರಗಳಿಂದ ಈ ಯುದ್ಧ ಅದನ್ನು ಹಿಡಿದು ಈ ರೀತಿಯಾಗಿ ಅದು ಕೂಡ ತೊಂದರೆ ಏನಿಲ್ಲ. ನಮ್ಮ ಮನಸ್ಸು ದೇಹ ಭಾರತೀಯ ಜನತಾ ಪಕ್ಷದಾಗ ಐತೆ. ಆದರೆ ನಮ್ಮ ಸ್ನೇಹಿತರು ಅದಾರ, ಅವ್ರ ಜೊತೆ ನಾವು ದಿವಸ ಎಲ್ಲರ ಹೋಗೋದು ಮಾಡೋದು ಬರೋದು ಹೋಗ್ತೀವಿ ಅಷ್ಟೇ. ಯಾರಿಗೆ ನಮಗೆ ಏನಪ್ಪ ಅಂತಂದ್ರೆ ನಾವು ಯಾರು ಕಷ್ಟದಾಗಿರ್ತಾರೆ ಅವ್ರ ಕಣ್ಣು ಒರೆಸುವಂಥ ಒಂದು ಕೆಲಸವನ್ನು ನಾವು ನಮ್ಗೆ ಎಷ್ಟು ಶಕ್ತಿ ಕೊಟ್ಟಾನ ದೇವರು, ಜನ ಆಮೇಲೆ ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಭಾಯಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಜನರ ಕಣ್ಣೀರು ಒರೆಸೋದು ನಮ್ದು ಏನಿಲ್ಲ ಅಂಥವ್ರು ನಾವು ಸೋಲಿಲ್ಲದ ಸರ್ದಾರ್ ಅಂತೇಳಿ BS ಪಾಟೀಲ್ರದ್ದು ಅವ್ರನ್ನೂ ಸೋಲ್ತೀವಿ.
ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ್ ಪಿಕ್ಚರ್, ಆ ಮಯೂರ್ ಪಿಕ್ಚರ್ ನಾ ಸಣ್ಣವಿದ್ದಾಗ ನೋಡ್ಲಿಕ್ಕೆ ಹೋಗಿದ್ದು ನಾನು ನಮ್ಮ ತಂದೆ ತಾಯಿ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ನನಗೊಂದು ಹಾಡು ಇದೆ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಆದಂಥ ಗೀತಾ ಹಗೇದಾಳ್ ಅವರಿಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಕೂಡ ನಮಗೆ ತೊಂದರೆಯಾಗಿ ನಾವು ಸೋಲ್ಬೇಕಾಗ್ತದೆ. ಸ್ಥಳೀಯ ಆದಂಥ ಕೋಲಾರದ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ನಂತರ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು 89ರಿಂದ ವಿವಿಧ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದೆ. ನಾ ವಿದ್ಯಾರ್ಥಿ ಜೀವನದಲ್ಲಿ ಇದ್ದ ಸಂದರ್ಭದಲ್ಲಿ ನಾನು ABVP ಕಾರ್ಯಕರ್ತ. ಯಾರೋ ಸಾಮಾನ್ಯ ಜನರು ಕೂಡ ಬಂದು ನ್ಯಾಯ ಏನಾದರೂ ಹೇಳ್ಕೊಂಡ್ರಂದ್ರೆ ಅಲ್ಲಿಂತೂ ನಮ್ಮ ಹಿರಿಯರ ಜೊತೆ ಸೇರಿ ಅವನು ಬಗೆಹರಿಸುವಂಥದ್ದು ಮತ್ತು ಸಾರ್ವಜನಿಕ ಜೀವನ ಏನೋ ಹೋರಾಟಗಳಿದ್ದರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಯಾವ ರೀತಿ ಶಿಕ್ಷಕ, ಆಮೇಲೆ ಸೈನಿಕ ಮತ್ತು ರೈತ, ಈ 3 ಜನ ಇಡೀ ಜಗತ್ತಿನಲ್ಲೇ ಈ 3 ಜನ ಇರಲಿಲ್ಲ ಅಂತಂದ್ರೆ ನಮ್ಮ ಬದುಕೇ ಇರಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ FM ನ್ಯೂಸ್ ವಾಹಿನಿ ವ್ಯಾಪಕವಾಗಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ಈ ಸಂದರ್ಭದಲ್ಲಿ.